ಮಾನವನ ಅಸ್ಥಿಪಂಜರ ಅಂತೇಳಿ ಸಂದೇಹ ಪಡ್ತಿರೋಂಥ ಒಂದು ಈ ಪ್ರಸ್ತುತ ಸನ್ನಿವೇಶದಲ್ಲಿ ಸಿಕ್ಕಿರೋಂಥ ಅಸ್ಥಿಪಂಜರ ಮಹಿಳೆಯದು ಪುರುಷಂದು ಅಂತ ಹೇಳಿಬಿಟ್ಟು ಕಂಡುಹಿಡಿಯುವಂಥದ್ದು ಮೊದಲನೇ ಸವಾಲು. ಅದು ಕಷ್ಟ ಆಗಿರೋಂಥ ಸವಾಲೇನಲ್ಲ, ಅದು ಸುಲಭವಾಗಿ ಪರಿಹರಿಸ್ಬೋದಾದಂಥ ಸವಾಲು ಅದು. ಎರಡನೇದಾಗಿ ಯಾವ ಕಾರಣಕ್ಕೆ ಆ ಒಂದು ಅಸ್ಥಿಪಂಜರನ ಶೋಧನೆ ಮಾಡಬೇಕಾಗಿರೋದು ಅನ್ನೋದು ಒಂದು ಎಲ್ರಿಗೂ ಗೊತ್ತಾಗಿರೋಂಥ ಒಂದು ವಿಷಯ. ಪೊಲೀಸ್ ತನಿಖೆಗೆ ಸಂಬಂಧಪಟ್ಟಂಗೆ ಈ ವಿಷಯದಲ್ಲಿ ಭಾಳಷ್ಟು ಸಪೋರ್ಟ್ ಬೇಕು, ಬೇರೆ ಬೇರೆ ಇದ್ರದ್ದು ವಿಭಾಗಗಳ ಸಪೋರ್ಟ್ ಬೇಕು ಇದಕ್ಕೆ. ಮೊದಲನೇದಾಗಿ ಆ ಅಸ್ಥಿಪಂಜರದ ರಚನೆ, ಆ ವ್ಯಕ್ತಿಯ ರಚನೆ ಅಂದ್ರೇನು, ಆ ವ್ಯಕ್ತಿ ಸಾಯೋದಕ್ಕೂ ಮುಂಚೆ ಯಾವ ರೀತಿಯಲ್ಲಿದ್ದ ಅಂತೇಳಿ ಹೇಳ್ಕೊಡೋಂಥದ್ದು ಅಸ್ಥಿಪಂಜರ. ಅಸ್ಥಿಪಂಜರ ನಮ್ಮ ಫೊರೆನ್ಸಿಕ್ ಸೈನ್ಸ್ ಸಂಬಂಧಪಟ್ಟಂಗೆ ಹೇಳೋಂಥದ್ದು ಅಷ್ಟೇ, ಡೆಡ್ ಮೆನ್ ಟೇಲ್ಸ್ ಅಂತ ಹೇಳ್ತಾರೆ. ಸತ್ತಂಥ ಶವ ತನ್ನ ಕಥೆ ಹೇಳುತ್ತದೆ ಅಂಥೇಳಿ. ಆ ವ್ಯಕ್ತಿಯ ಕಾರಣ, ಸಾವಿನ ಕಾರಣ ಆ ಅಸ್ಥಿಪಂಜರ ಹೇಳುತ್ತೆ. ಅದನ್ನು ಸೂಕ್ಷ್ಮವಾಗಿ ತನಿಖೆ ಮಾಡಿದಾಗ ಮಾತ್ರ ಅದು ನಿಜ ಹೊರಗೆ ಬರಲಿಕ್ಕೆ ಸಾಧ್ಯ. ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಎರಡು ಮುಖ್ಯವಾಗಿರೋಂಥ ಅವಕಾಶಗಳಿದೆ. ಒಂದನೇದು ಇಡೀ ಅಸ್ಥಿಪಂಜರದ ಮೂಳೆಗಳ ಪರೀಕ್ಷೆ ಅಂತ ಹೇಳಿ ಒಂದು. ಎರಡನೇದು ಸ್ಕಲ್ಗೆ ಸಂಬಂಧಪಟ್ಟಂಗೆ, ಸ್ಕಲ್ಲು ಮತ್ತು ಹಲ್ಲುಗಳಿಗೆ ಸಂಬಂಧಪಟ್ಟಂಗೆ ಅದಕ್ಕೆ ಫೊರೆನ್ಸಿಕ್ ಓಡೆಂಟಾಲಜಿಸ್ಟ್ ಹೆಲ್ಪ್ ಬೇಕು. ಯಾಕಂತಂದರೆ ಮಾನವ ಬದುಕಿದ್ದಾಗ ಏನಾದ್ರೂ ಹಲ್ಲಿಗೆ ಸಂಬಂಧಪಟ್ಟಂಥ ಚಿಕಿತ್ಸೆಗಳೇನಾದರೂ ತಗೊಂಡಿದ್ರೆ ಅದು ಆ ವ್ಯಕ್ತಿಯ ಕುರುಹು ಇವತ್ತಿಗೂ ಇರುತ್ತೆ. ಸಪೋಸ್ ಕೆಲವರು ಆರ್ಟಿಫಿಷಿಯಲ್ ಅಲ್ಲ ಅಂತ ಹೇಳ್ಬಿಟ್ಟು ಆಗ್ತಿರ್ತಾರೆ. ಆ ಆರ್ಟಿಫಿಷಿಯಲ್ ಅಲ್ಲೂ ಆ ಸ್ಕಲ್ ಜೊತೆಗೆ ಇತ್ತು ಅಂತ ಹೇಳಿದ್ರೆ ಅದು ಒಂದು ಐಡೆಂಟಿಫಿಕೇಷನ್, ಆ ವ್ಯಕ್ತಿ ಐಡೆಂಟಿಫಿಕೇಷನ್. ಮುಖ್ಯವಾಗಿ ಇಲ್ಲಿ ನಾವು ಕಂಡುಹಿಡಬೇಕಾಗಿರೋಂಥದ್ದು ಅಥವಾ ತನಿಖಾಧಿಕಾರಿಗೆ ಇರೋಂಥ ಸವಾಲೇನೆಂದರೆ, ವೈಯಕ್ತಿಕವಾಗಿರೋಂಥ ವ್ಯಕ್ತಿಯೊಬ್ಬನ ಅಸಹಜ ಸಾವು, ಆ ವ್ಯಕ್ತಿಯ ಸಾವು ಸಹಜವಾಗಿಲ್ಲ ಅನ್ನೋದನ್ನು ನಿರೂಪಿಸಬೇಕಾಗಿರೋಂಥ ಸಂದರ್ಭದಲ್ಲಿ 20 ವರ್ಷಕ್ಕಿಂತ ಜಾಸ್ತಿ ಆಗಿರೋಂತಹ ಒಂದು ಪ್ರಕರಣ ಆಗಿರೋದ್ರಿಂದಾಗಿ ಭಾಳ ಇದಕ್ಕೆ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ಮಾಡಬೇಕಾಗಿರುತ್ತೆ. ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಫೊರೆನ್ಸಿಕ್ ಓಡೆಂಟಾಲಜಿಸ್ಟ್ ಹೆಲ್ಪ್ ಭಾಳ ಬೇಕು. ಅದೇ ರೀತಿಯಲ್ಲಿ ಫೊರೆನ್ಸಿಕ್ ಮೆಡಿಸಿನ್ಗೆ ಸಂಬಂಧಪಟ್ಟಂಗೆ ಪೆಥಾಲಜಿಸ್ಟ್ ಹೆಲ್ಪ್ ಬೇಕು. ಅದ್ರ ಜೊತೆಗೆ ಮುಖ್ಯವಾಗಿ ರೇಡಿಯಾಲಜಿಕಲ್ ಸಪೋರ್ಟ್ ಸಹ ಬೇಕು. ಅದರಿಂದಾಗಿ ನಾವು ಆ ಸ್ಕಲ್ನ ಸೂಪರ್ ಇಂಪೋಸಿಷನ್ ಮಾಡಲಿಕ್ಕೆ ಸಾಧ್ಯ. ಆ ಸ್ಕಲ್ ಎಷ್ಟು ವರ್ಷದ್ದು ಅಂತ ಹೇಳ್ಬಿಟ್ಟು ಕಂಡುಹಿಡಲಿಕ್ಕೆ ಭುವನೇಶ್ವರದಲ್ಲಿರೋಂಥ ಒಂದು ಲ್ಯಾಬೊರೇಟರಿ ಕಾರ್ಬನ್ ಡೇಟಿಂಗ್ ಟೆಸ್ಟ್ ಬೇಸ್ ಮೇಲೆ ಅದನ್ನು ಕಂಡುಹಿಡಲಿಕ್ಕೆ ಸಾಧ್ಯ. ಇದು ಮುಖ್ಯವಾಗಿರೋಂಥದ್ದು ವಿಷಯ. ಈಗ ಆ ಅಸ್ಥಿಪಂಜರ ಮನುಷ್ಯಂದು ಪ್ರಾಣಿದು ಅಂತ ಹೇಳ್ಬಿಟ್ಟು ಕಂಡುಹಿಡಬೇಕಾಗಿರೋದು ಮೊದಲನೇ ಏನಂತಾರೆ, ಅದಕ್ಕೆ ಬೇಸಿಕ್ ಅದು. ಆ ಮನುಷ್ಯಂದು ಆಗಿತ್ತಂದರೆ ಮತ್ತೆ ಎರಡನೇ ಪ್ರಶ್ನೆ ಏನಂತಂದರೆ ಮಹಿಳೆದು ಪುರುಷಂದು ಅಂತ ಹೇಳ್ಬಿಟ್ಟು. ಮಹಿಳೆಯ ಅಸ್ಥಿಪಂಜರದ ರೂಪರೇಷೆಗಳು ಬೇರೆ ಆಗಿರುತ್ತೆ, ಮತ್ತು ಪುರುಷ ಅಸ್ಥಿಪಂಜರದ ಒಂದು ಸ್ಟ್ರಕ್ಚರ್, ರಚನೆ ಬೇರೆ ರೀತಿಯಲ್ಲಾಗಿರುತ್ತೆ. ಈಗಾಗಲೇ ಎಲ್ರಿಗೂ ಗೊತ್ತಿರೋಂಗೆ ಇದನ್ನು ನಾವು ಭಾಳ ಸುಲಭವಾಗಿ ಹೇಳ್ಬೋದು. ಮಹಿಳೆಯ ಒಂದು ಅಸ್ಥಿಪಂಜರದಲ್ಲಿರೋಂಥ ಏನು ಬೋನ್ಸ್ ಅಂತ ನಾವು ಹೇಳ್ತೀವಿ, ಮೂಳೆಗಳು ಭಾಳ ನೀಳಕಾಯವಾಗಿರಲ್ಲ ಮತ್ತು ಭಾಳಷ್ಟು ಗಟ್ಟಿಯಾಗಿರಲ್ಲ. ಅದೇ ರೀತಿಯಲ್ಲಿ ಆ ಸ್ಕಲ್ಸಲ್ಲಿ ಸಂಬಂಧಪಟ್ಟಂಗೆ ಈಗೇನು ಕೇವಲ ಸ್ಕಲ್ಲಷ್ಟೇ ಉಳಿದಿತ್ತು ಅಂದ್ರೂ ಸಹ ಆ ಕಣ್ಣಿನ ಭಾಗ ಅಥವಾ ಹಣೆ ಉಬ್ಬು, ಬಾಹ್ಯ ಭಾಗ ಭಾಳ ದೊಡ್ಡದಾಗಿರಲ್ಲ, ಭಾಳ ಸಣ್ಣದಾಗಿರುತ್ತೆ. ಅದ್ರ ಬೇಸ್ ಮೇಲೆ ಅದು ಪುರುಷಂದು ಮಹಿಳೆದು ಅಂತೇಳಿ. ಅದಕ್ಕೆ ಎಲ್ಲದಕ್ಕೂ ಮುಖ್ಯವಾಗಿ ಅಲ್ಲೆಲ್ಲಾದರೂ ಕನ್ಫ್ಯೂಸ್ ಇದ್ರೂ ಸಹ ಮತ್ತೊಂದರಲ್ಲಿ ಮಾತ್ರ ಕಡಾಖಂಡಿತವಾಗಿ ಹೇಳ್ಬೋದು ಮಹಿಳೆದು ಅಂತೇಳಿ, ಪೆಲ್ವಿಸ್ ಭಾಗ. ಆ ಪೆಲ್ವಿಸ್ ಥರದ ರೀತಿಯಲ್ಲಿರುತ್ತೆ ಮಹಿಳೆದು, ಅದೇ ರೀತಿಯಲ್ಲಿ ಪುರುಷಂದು ಮುಚ್ಚಿದ ರೀತಿಯಲ್ಲಿರುತ್ತೆ. ಈ ಬೇಸ್ ಮೇಲೆ ನಾವು ಮಹಿಳೆ ಮತ್ತು ಪುರುಷನ ಒಂದು ಅಸ್ಥಿಪಂಜರವನ್ನು ವಿಂಗಡಣೆ ಮಾಡ್ಬೋದು. ಸಾವಿನ ಕಾರಣ ಮಹಿಳೆದು ಅಂತ ಹೇಳಿದರೆ ಈಗಾಗಲೇ ಮಾಧ್ಯಮಗಳಲ್ಲಿ ಬರ್ತಿರೋ ರೀತಿಯಲ್ಲಿ ಅತ್ಯಾಚಾರದ ಒಂದು ಸಂತ್ರಸ್ತೆ ಆಗಿರ್ಬೋದು, ಅತ್ಯಾಚಾರದ ಸಂತ್ರಸ್ತೆಯಾಗಿ ಬೇರೆಯವ್ರಿಗೆ ಹೇಳ್ಬಾರ್ದು ಅನ್ನೋ ಒಂದು ನಿಜನ ಮುಚ್ಚಿಡ್ಲಿಕ್ಕೋಸ್ಕರ ಅವ್ರನ್ನ ಕೊಲೆ ಮಾಡಿರ್ಬೋದು ಅನ್ನೋ ಥರ ಹೇಳ್ತಾ ಹೋಗ್ತಾರೆ. ಅದು ಕೇವಲ ಮರಣಿಸಿದ ಬಹಳ ವರ್ಷಗಳ ನಂತರ ಆಗಿರೋದ್ರಿಂದ ಆ ವ್ಯಕ್ತಿ ಯಾರಂತೇಳಿ ಕಂಡುಹಿಡಿಯೋದು ದೊಡ್ಡ ಸವಾಲು. ಅತ್ಯಾಚಾರಕ್ಕೆ ಅದನ್ನು ಲಿಂಕ್ ಮಾಡೋದು ಅದು ಒಂದು ರೀತಿಯಲ್ಲಿ ಅಗೇನ್ ಮತ್ತು ಅಡ್ವಾನ್ಸ್ಮೆಂಟ್ ಆಗಿರೋಂಥ ಫೊರೆನ್ಸಿಕ್ ಮೆಡಿಸಿನ್ದು ಏನಾದರೂ ಹೆಲ್ಪ್ ತಗೊಂಡ್ರೆ ಮಾತ್ರ ಸಾಧ್ಯ. ಅದರ್ವೈಸ್ ಅದು ಕಂಡುಹಿಡಿಯೋದು ಅಷ್ಟು ಸುಲಭ ಅಲ್ಲ. ಅತ್ಯಾಚಾರ ಆಗಿರೋದ್ರ ಬಗ್ಗೆ ವ್ಯಕ್ತಿಯೊಬ್ಬ ಬದುಕಿದ್ದಾಗ ನಡೆಸಿರೋಂಥ ಅತ್ಯಾಚಾರದ ಪರೀಕ್ಷೆ ಬೇರೆ, ಮರಣಿಸಿದ ನಂತರ ಅದು 20 ವರ್ಷಗಳ ನಂತರ ನಡೆಸೋಂಥ ಒಂದು ಪರೀಕ್ಷೆಗಳು ಭಾಳ ವಿಭಿನ್ನವಾಗಿರುತ್ತೆ. ಯೂಶಲಿ ಸ್ಕಲ್ ಇಂಪೋಸಿಷನ್ ಎಕ್ಸಾಮಿನೇಷನ್ ಇಂಡಿಯಾದಲ್ಲಿ ಭಾಳ ಫೇಮಸ್ ಆಗಿರೋಂಥ ಒರಿಸ್ಸಾದಲ್ಲಿ ಭುವನೇಶ್ವರದಲ್ಲಿ ಇತ್ತು. ನಾವು ಅಣ್ಣಿಗೇರಿ ಪ್ರಕರಣ ಹಿಂದಿನ ಒಂದು ಇದರಲ್ಲಿ ಅಣ್ಣಿಗೇರಿನಲ್ಲಿ ಸಾಮೂಹಿಕವಾಗಿ ಅಂತ್ಯ ಸಂಸ್ಕಾರ ಮಾಡಿರೋಂಥ ಒಂದು ಕುರುಹುಗಳು ಸಿಕ್ಕಿದ್ದಕ್ಕೋಸ್ಕರ ಅಲ್ಲೂ ಸಹ ಆಂಥ್ರೋಪಾಲಜಿಸ್ಟ್, ನಮ್ಮದೇ ಯೂನಿವರ್ಸಿಟಿ ಆಂಥ್ರೋಪಾಲಜಿಸ್ಟು ಸಹ ಅವರು ಒಪಿನಿಯನ್ ಕೊಟ್ಟಿದ್ದರು. ಅದೇ ರೀತಿಯಲ್ಲಿ ಕಾರ್ಬನ್ ಡೇಟಿಂಗ್ ಟೆಸ್ಟ್ ಕಳಿಸಿರು.
ಒರಿಸ್ಸಾದಲ್ಲಿ ಕೊಟ್ಟಂಥ ರಿಸಲ್ಟೇ ಅದ್ರ ಮುಂದುವರೆದ ಭಾಗವಾಗಿ ಅಮೇರಿಕಾದ ಒಂದು ಲ್ಯಾಬೊರೇಟರಿನೂ ಸಹ ಸೇಮ್ ಕೊಡ್ತು. ಅದು ಮತ್ತೊಂದು ಥರ್ಡ್ ಒಪಿನಿಯನ್ ಅಂತ ಬೇಕಾದರೂ ಕಳಿಸ್ಬಿಟ್ರು ಅಲ್ಲಿಂದನೂ ಸಹ ನಾವು ವರದಿ ತೆಗೆದುಕೊಳ್ಬೋದು. ಅಲ್ಲಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.